ದರ್ಶನ್ ಜೈಲ್ ವಿಚಾರವನ್ನು ಇಷ್ಟೆಲ್ಲ ಯಾಕೆ ಸುದ್ದಿ ಮಾಡ್ತೀರಿ ಅಂತ ಕೇಳ್ತೀರಲ್ಲ, ಕೇಳೋರಿಗೆ ಮಾತ್ರ ಹೇಳ್ತೀವಿ. ದರ್ಶನ್ ಸಿನಿಮಾ ಸೂಪರ್ ಹಿಟ್ ಆದಾಗ ಸುದ್ದಿ ಮಾಡಿದ್ವಲ್ವಾ, ಆಗ ಯಾಕೆ ಬೇಡ ಅಷ್ಟು ಮಾಡಬೇಡಿ ಅಂತ ಯಾಕೆ ಹೇಳಿಲ್ಲ? ಈ ಹಾಡು ಭಾಳ ಸೂಪರ್ ಹಿಟ್ ಆಗ್ತಾ ಇದೆ, ದರ್ಶನ್ ಫೆರಾರಿ, ಲ್ಯಾಂಬೋರ್ಗಿನಿ ಇಂತಿಂಥ ಕಾರ್ ಓಡಿಸ್ತಾರೆ, ಇಂಥ ಸುದ್ದಿಗಳಾದಾಗ ಅವರ ಟಿಕೆಟ್, ಪಿಕ್ಚರ್ ಟಿಕೆಟ್ 1 ಲಕ್ಷ ಸೇಲ್ ಆಯಿತು, ಟಿಕೆಟ್ 1ಕ್ಕೆ ಸೇಲ್ ಆಯಿತು, ಆ ಸುದ್ದಿ ಮಾಡೋವಾಗ ಯಾರು ಹೇಳಲಿಲ್ಲ. ಯಾಕೆ ಇಷ್ಟು ತೋರಿಸ್ತಾ ಇದ್ದೀರಿ? ಆಹಾ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೋರಿಸಿದ್ರೆ ಮಾತ್ರ ನಾವು ಕರೆಕ್ಟು. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾವು ತೋರಿಸಬಾರ್ದು. ಗುಂಡಾಗಿರಿ ಮಾಡಿಬಿಡ್ತೀರಾ? ರೌಡಿಸಮ್ಮ? ನಾಗರಿಕ ಸಮಾಜದಲ್ಲಿ ಹೇಗಿರಬೇಕು ಹಾಗಿರಬೇಕು. ಜೈಲು ಸುದ್ದಿ ಆದಾಗ ಇನ್ನೇನು ತೋರಿಸ್ಬೇಕಾಗತ್ತೆ? ಜೈಲಿನ ಸುದ್ದಿಗಳನ್ನು ತೋರಿಸ್ಬೇಕಾಗತ್ತೆ. ಹಾಗಿದ್ರೆ ಜೈಲೊಳಗೂ ಕೂಡ ನೀವು ಹೇಳ್ದಂಗೆ ಕೇಳಬೇಕು, ಹೊರಗಡೆ ಸಮಾಜ ಕೂಡ ಉಳಿದವರೆಲ್ಲ ಏನು ನಾಗರಿಕ ಸಮಾಜದಲ್ಲಿ ನಾಗರಿಕರಾಗಿ ಬದುಕೋದಿದ್ರೆ ಬದುಕೋಣ, ಅನಾಗರಿಕರಾಗಿ ವರ್ತನೆ ಶುರು ಮಾಡಿದರೆ ಅನಾಗರಿಕರಿಗೆ ಅನಾಗರಿಕರ ರೀತಿಯಲ್ಲೇ ವರ್ತನೆ ಮಾಡಬೇಕಾಗತ್ತೆ. ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕಲ್ಲ. ಉಳಿದವ್ರಿಗೇನು ಬದುಕೋದಕ್ಕೆ ಹಕ್ಕೇ ಇಲ್ವಾ? 10-17 ಹುಡುಗರಿದಾರಲ್ಲ ಉಳಿದವರು, ಅವ್ರಿಗೆ ಯಾಕೆ ಬಿಡಿ ಹಿಂಗೇನೆ? ಅವ್ರಿಗೆ ಯಾಕಿಲ್ಲ A1 A3 A4 A5 A6? ಅವ್ರಿಗೆ 10 ನಿಮಿಷ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಅವ್ರ ತಂದೆ ತಾಯಿಗಳನ್ನು ಮಾತಾಡಿಸ್ತೀವಿ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರಿಗೆ ಯಾರಿದ್ದಾರೆ ಲಾಯರ್? ಅವರ ಮನೆಗೆ ಯಾರು ಹೋದ್ರಿ? ಅವರ ಮನೆಗೆ ಈಗಲೂ ಹೋಗ್ತಾ ಇರೋದು ಮೀಡಿಯಾನೇ, ಏನಾಗಿದೆ ನಿಮ್ಮ ಪರಿಸ್ಥಿತಿ ಅಂತ. ಯಾರು ಹೋಗಿ ಅವರಿಗೆ ಬೇಳೆಕಾಳು ಕೊಟ್ಟಿಲ್ಲ. ನಿಮಗೆ ಮಾತ್ರ ಊಟ ತಿಂಡಿ ಎಲ್ಲವೂ ಸ್ವಿಗ್ಗಿ ಝೊಮ್ಯಾಟೋದಿಂದ ಬರಬೇಕು. ಇವತ್ತು ಮುಖ್ಯಮಂತ್ರಿ ಅವರು ಏನು ಹೇಳಿದರು, ಇಲ್ಲ ಶಿಫ್ಟ್ ಮಾಡಲೇಬೇಕು ಅಂತೇಳಿ ಅಧಿಕಾರಿಗಳಿಗೆ ಹೇಳಿದರು. ಅಧಿಕಾರಿಗಳು ಕೋರ್ಟ್ ಮೊರೆ ಹೋದರು, ಕೋರ್ಟ್ ಕೂಡ ಇಲ್ಲ ಶಿಫ್ಟ್ ಮಾಡಿ ಅಂತ ಹೇಳಿತು. ಅಂದರೆ ನಿಮಗೆ ಅರ್ಥ ಆಗಿರ್ಬೋದು, ಒಂದು ಫೋಟೋ ಮತ್ತು ವಿಡಿಯೋ ಹೊರಗೆ ಬಂದಿರೋದು ಮತ್ತು ಜೈಲಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೋರ್ಟ್ ಕೂಡ ಯಾವ ರೀತಿ ಸೀರಿಯಸ್ ಆಗಿ ತಗೊಂಡಿದೆ ನಿಮಗೆಲ್ಲರಿಗೂ ಅರ್ಥ ಆಗಬೇಕದು. ಯಾಕಂದರೆ ಕೋರ್ಟ್ ಜೈಲಿಗೆ ಯಾಕೆ ಹೋಗ್ತಾರೆ? ಯಾರಾದರೂ ಏನಾದರೂ ಅನ್ಯಾಯ ಮಾಡಿದರೆ, ತಪ್ಪು ಮಾಡಿದರೆ ಅಲ್ಲಿ ಸರಿಯಾಗಿ ಬರೋದಕ್ಕೆ ಹೋಗ್ತಾರೆ. ಅಲ್ಲಿ ವಿಚಾರಣಾಧೀನ ಕೈದಿಗಳಾಗಿದ್ದಾಗ ಯಾವ ರೀತಿ ನಡ್ಕೋಬೇಕು. ಹೊರಗಡೆ ಸಮಾಜದಲ್ಲೂ ಕೂಡ ನೀನೇನು ಪಾರ್ಟಿ ಗೀಟಿ ಬಿಂದಾಸ್ ಆಗಿರ್ತೀಯ, ಒಳಗಡೆನೂ ಹಂಗಿರ್ತೀಯ ಅಂತಂದರೆ ಯಾರಿಗಾದ್ರೂ ಭಯ ಇರುತ್ತಾ? ಇವತ್ತೇನೋ 4 ಜನ ಪ್ರತಿಯೊಬ್ಬರು ಎದ್ದು ನಿಂತರೆ ಏನು ರೀ ಮಾಡ್ತೀರಿ? ಸಮಾಜವನ್ನು ಏನು ಮಾಡ್ತೀರಿ? ಯಾಕೆ ಯಾರಿಗೂ ಅದರ ಬಗ್ಗೆ ಒಂದು ಕಳಕಳಿ ಇಲ್ಲ? ಏನು ರೀ ಆಗುತ್ತೆ? ಓದಿದರೆ ಮತ್ತೊಂದು ಮಾಡಿದರೆ ರೌಡಿಸಮ್ ಮಾಡ್ಕೊಂಡಿರ್ಬೇಕಪ್ಪ, ದಾದಾಗಿರಿ ಮಾಡ್ಕೊಂಡಿರ್ಬೇಕಪ್ಪ ಅಂತ ಮನಸ್ಸಿಗೆ ಬಂದುಬಿಟ್ರೆ ಮಕ್ಕಳಿಗೆ, ಅದು ಕೂಡ ಸ್ಟಾರ್ ನಟರುಗಳು, ಅವ್ರ ಜೊತೆ ಇರುವಂಥವ್ರು. ಮತ್ತು ನಾವಿಲ್ಲಿ ಬೊಬ್ಬೆ ಹೊಡೆಯೋದಂತೆ, ಅಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ, ಡ್ರಗ್ಸ್ ಮಾರ್ತಾ ಇದ್ದಾರೆ, ಮತ್ತೊಂದು ಮಾರ್ತಾ ಇದ್ದಾರೆ, ಹಾಳಾಗ್ತಿದೆ ಸಮಾಜ ಅಂತೇಳಿ. ಈ ಥರ ಆದರೆ ಏನಾಗುತ್ತೆ? ಅಲ್ಲಿ ನೋಡಿದ್ರಲ್ಲ ಹೆಂಗಾಯ್ತು, ಒಂದು ವೈದ್ಯ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಯಾವ ಅಮಲುಗಳೆಲ್ಲ ಆಗತ್ತೆ. ಅದಕ್ಕದಾಗಬಾರ್ದು ಅನ್ನುವಂಥದ್ದು. ಜೈಲೊಳಗೆ ಎಂತೆಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡಿದರು, ಯಾರೆಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡಿದರು, ಒಂದು ಲೀಸ್ಟ್ ಕೊಟ್ಟನಲ್ವ, ಅದರಲ್ಲಿದ್ದಾರೆ ರಾಜಕಾರಣಿಗಳು. ಹೆಂಗಿದೆ ಗೊತ್ತಾ? ರಾಯಲ್ ಲೈಫ್ ಒಳಗಡೆ ದರ್ಶನ್ ಅವರನ್ನು ಬಿಡಿಸೋದಕ್ಕೆ ಕೆಲ ಪ್ರಭಾವಿಗಳು ಭಾಳ ಷಡ್ಯಂತ್ರ ಮಾಡಿದರು. ಸಿದ್ದರಾಮಯ್ಯನವರೊಬ್ಬರು ಇಲ್ಲದೇ ಇದ್ದಿದ್ರೆ ಏನು ಬೇಕಿದ್ರೂ ಆಗ್ಬೋದಾಗಿತ್ತು. ಅದರ ಅರ್ಥ ಏನು? ನಾಳೆ ನಿಮ್ಮ ಹತ್ರ ದುಡ್ಡಿದೆಯಾ, ಯಾವ ಕಾನೂನು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಸಂದೇಶ ಕೊಡ್ತೀರಾ? ಬಿಡುಗಡೆ ಆಗಿಲ್ಲ ಅನ್ನೋ ಕಾರಣಕ್ಕೆ ದರ್ಶನ್ಗೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಯಾಕೆ? ನಾಳೆ ಕ್ಯಾಂಪೇನ್ಗೆ ಬರ್ತಾರೆ, ಓಟ್ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಮಾಜವನ್ನೇ ಹಾಳು ಮಾಡ್ತೀರೇನ್ರಿ ರಾಜಕೀಯ ನಾಯಕರು? ಜೈಲಲ್ಲಿ ಮೋಜು ಮಸ್ತಿಗೆ ರಾಜಕೀಯ ನಾಯಕರ ಒತ್ತಡ, ಯಾರ್ಯಾರು ರೌಡಿ ಶೀಟರ್ಗಳಿರ್ತಾರೆ, ಯಾರ್ಯಾರು ಕೊಲೆ ಆರೋಪಿಗಳಿರ್ತಾರೆ, ಯಾರ್ಯಾರು ಕೊಲೆ ಆರೋಪದಲ್ಲಿ ಸಜೆ ಅನುಭವಿಸಿದ್ದಾರೆ, ಅವರನ್ನೇ ನೀವು ಹೀರೋ ಮಾಡ್ತಾ ಇದ್ದೀರಿ. ರಾಜಕಾರಣಿಗಳ ಒತ್ತಡ ಇಲ್ಲದೆ ಸಾಧ್ಯನೇ ಇಲ್ಲ. ರಾಜಕಾರಣಿಗಳ ಒತ್ತಡಕ್ಕೆ ಜೈಲಾಧಿಕಾರಿಗಳು ಮಣಿದಿರ್ತಾರೆ. ಮಾಡ್ರಿ ನಾನು ಹೇಳ್ದಂಗೆ ಅಂತ ಕೇಳಿರ್ತಾರೆ. ಮನೆಯಲ್ಲಿದ್ದಂತೆ ಜೈಲಿನಲ್ಲಿ ಕಾಲ ಕಳೀತಿದ್ದಾರೆ ದರ್ಶನ್. ಹಂಗಾಗಬಾರ್ದು. ಐ ಅಗ್ರಿ. ಕೆಲವೋ ಬೆಡ್ ಕೊಡ್ತಾರೋ, ಮತ್ತೊಂದು ಸಿಗರೇಟೋ ಟೀನೋ, ಓಕೆ. ಈ ಥರ
ಸೋಫಾ ಲಾನಲ್ಲಿ ಚೇರ್ ಹಾಕ್ಕೊಂಡು ಬೇಕು ಅಂದಾಗ ಸಿಗರೇಟ್ ಸಿಗುತ್ತೆ, ಆಮೇಲೆ ಸುಳ್ಳು ಹೇಳೋದು ಸಮಾಜಕ್ಕೆ, ನಮಗೆ ಮನೆ ಊಟ ಕೊಡಿ. ಈಗ ಮತ್ತೊಂದು ಡೌಟ್ ಬರ್ತಾ ಇದೆ. ದರ್ಶನ್ ಅವರು ಜೈಲಿಂದ ಫಾರ್ಮ್ ಹೌಸ್ಗೂ ಹೋಗಿದ್ರು. ಆ ಸಂದರ್ಭದಲ್ಲಿ ನಾಟಕೀಯವಾಗಿ ಕೆಲವರು ಹೋಗಿ ಭೇಟಿ ಮಾಡ್ದಂಗೆ ಮಾಡ್ತಾ ಇದ್ರು. ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೊರಗೆ ಬರಬೇಕದು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ರು. ಮಾತಾಡಬೇಕು ಅಂದಾಗ ಮೊಬೈಲ್ ಕೂಡ ಸಿಗ್ತಾ ಇದೆ. ಆಮೇಲೆ ಯಾರ ಜೊತೆ? ಫ್ಯಾಮಿಲಿ ಜೊತೆನಾ? ಇದ್ದ ಬದ್ದವರೆಲ್ಲರ ಜೊತೆ. ದುಡ್ಡು ಕೊಟ್ಟರೆ ಜೈಲು ಅಧಿಕಾರಿಗಳೇ ಮೊಬೈಲ್ ಕೊಡ್ತಾರೆ. ಅದೇ ಮೊಬೈಲ್ನಿಂದ ಬೇಕಾದ ಊಟ ಕೂಡ ಆರ್ಡರ್ ಮಾಡ್ತಾ ಇದ್ರಂತೆ. ಸ್ವಿಗ್ಗಿ ಝೊಮ್ಯಾಟೋದಿಂದ ಬೇಕಾದ ಫುಡ್ ಬರ್ತಾ ಇತ್ತಂತೆ. ಮಿಲಿಟ್ರಿ ಹೋಟೆಲ್ಗಳಿಂದ, ಮೂರು ಮಿಲಿಟ್ರಿ ಹೋಟೆಲ್ಗಳಿಂದ. ಹೆಂಗೆ ಬರುತ್ತೆ? ಆ 17 ಜನರಿಗೆ ಬಂತ ಅದೇ ಊಟ? ಅವ್ರ ತಂದೆ ತಾಯಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅವ್ರ ಜೊತೆ? ಇಲ್ಲ. ಅದ್ಯಾಕೆ? ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ಅವ್ರಿಗೂ ಕೊಡಬೇಕಲ್ವ? ಆಗಿದ್ರೆ ಅದ್ಯಾಕೆ ಅವ್ರಿಗಿಲ್ಲ? ದುಡ್ಡಿದೆ ನಿಮ್ಮ ಬಳಿ, ಅದಕ್ಕೆ ಪ್ರಭಾವ ಇದೆ ನಿಮ್ಮ ಬಳಿ, ಅದಕ್ಕೆ ಮಾಡ್ಕೋತಾ ಇದ್ದೀರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.